उस पति की क्या परीक्षा जिस पद से शूल न हो, उस नाव की क्या परीक्षा जब धारा प्रतिकूल न हो. ಅಂದರೆ ಏನ ಯಾರು ನಾವಡಿ ಏನಂತಾರ ನಾವಡಿ ನಾವು ಹೊಡಿತಾರ ನಾವಡಿ ಅಂತೀನಿ ನಾನು ಎಲ್ಲ ನಾವು ನಡೆಸ್ತಾರ ಹಾಂ ಅವ ಹೊಳಿ ಯಾವ ಬಾಜುಲೆ ಹೊಂಟಿತಿ ಹೆಂಗೆ ನೀರು ಹೊಂಟಿತಿ ಆ ಹೊಂಟಿತಿ ಆ ಬಾಜುಲೆ ನಾವು ಇದೆ ಹಂಗೆ ಭಾಳ ಹೊಂಟಿತ್ಯಾನ ಕಷ್ಟ ಆಗೋದಿಲ್ಲ ಅದೇನು ಕಷ್ಟ ಬೀಳ್ತಿತ್ಯಾನ ತಾನ ಹೋಗ್ತಿತ್ತಿ ಏನು ಹೋಗೋನಿಲ್ಲ पण ಆತ್ರ ಉಲಟ್ ದಿಶೆಯಲ್ಲೇ ಬರೋದಿತ್ರ ಅದೇ ಖರೆ ಪರೀಕ್ಷೆ ಒಂದಿರ್ತೈತಿ ಒಂದಿಲ್ಲ. ಈಗ ನೋಡ್ರಿ ಅದಾಗ ಹೊಳಿ ಬರ್ತಿತ್ತು ಹೆಚ್ಚದರ ಕಟ್ಟಿರ್ತೈತಿ ಅಳ್ದಾಗ ಹಿಂಗೆ ಹೋಗ್ತಿರ್ತೈತಿ ಅಳ್ದು ಹಿಂಗೆ ಅಡ್ಡ ಬರೋದ ಅಟ್ಟು ಸೋಪೆ ಇರಂಗಿಲ್ಲ. ಇಲ್ಲಿಂದ ಬಿಡ್ತಾರೆ ಚಲೋ ಒಂದು ಫರ್ಲಾಂಗ್ 2 ಫರ್ಲಾಂಗ್ ತುಂಬ ತೆಳಗೆ ಹೋಗಿ ಆಚೆಗೆ ಹತ್ತೈತಿ. ಅರೆ ಆ ಥರನ ಅಳ್ದಾಗ ಹೆಂಗೆ ನೋಡ್ಸೋದ ಇಟ್ಟ ಸೋಪೆ ಇರಂಗಿಲ್ಲ. ಅದೇನು ತಾಳಗೆ ಒಯ್ದೈತ್ರ ಸರಳಿಗೆ ಸಂತ ನೀರು ಐತಿ ಒಯ್ದೈತೆ ಭಾಳ ಏನೋ ಉಗುಡಿಲ್ಲ. ಒಂದು ಉಲಟ್ ಪರಿಸ್ಥಿತಿಲೇ ನಡೆದಂದ್ರೆ ಭಾಳ ಉಗುಡ್ತೈತಿ. ಮತ್ತು ಯಾವ ನಡೆದರು ಈಗ ತಿಳ್ಕೊರಿ ಮಹಾರಾಜಗಳಿದ್ರು ದಾರಿಯಲ್ಲಿ ಹೊಂಟಿದಾರು. ಆ ದಾರ್ಯಾಗ ಏನು ಕಡ ಇಲ್ಲ ಕೊಟ್ಟಿಲ್ಲ ಏನಿಲ್ಲ ಎಲ್ಲ ಅಗದಿ ಸಂತ ಅಗದಿ ಶಾಂತ ಸಿಮೆಟ್ಕೊಂಡು ಹೊರಡ್ದೈತಿ. ಏನು ನಡೆದ ಹೋಗ್ಬಿಡೈತಿ ಶಾಂತ ವಾತಾವರಣ ಐತಿ. ಯಾರು ನಡೆದ ಹೋಗ್ಬಿಡೈತಿ ಯಾನ್ ಅದು ಕಲ್ಲು ಮಟ್ಟ ಎಂಥವು ಇತ್ತು ಎಲ್ಲ ಇತ್ತು ಯಾಣ ಖಡ್ಕ ಅದ ಇದಾದ ಇತ್ತು ಅತ್ತೊಳಗೆ ನಡೆಯೋದು ಖರೆ ಕಲಾಕುಸರಿ ಅಂದರೆ ಖರೆ ಅತ್ತೊಳಗೆ ಇದೈತಿ ಶರ್ತಿ ಐತಿ ಅಂದರೆ ಏನೈತಿ ಈ ಜೀವನದಲ್ಲಿ ಸಂಕಟ ಇವು ಪರವ. ಸಂಕಟ ಅಂದರೆ ಏನು ಸಂಕಟ ತಿರಲ್ಲ ಕಷ್ಟ ಬರೋ ಇದು. ಆ ಕಷ್ಟ ಇದ್ದಂದ್ರೆ ಜೀವನ ಎಂಥದು ಆ ಸಂಸಾರ ಹೆಂಗೆ ಅನ್ನೋದು. ಎಲ್ಲ ಸುಖ ಇತ್ರ ಸುಖ ನಡೀತೇನ ಇಲ್ಲ ಕಷ್ಟ ಇರಕತ್ತೈತಿ. ಕಷ್ಟದಿಂದ ಯಾವ ಪಾರಾಗಿ ಧರ್ಮ ಮಾಡ್ತಾ ಅವು ಖರೀ ಇದಾನು ಇಲ್ರಿ ಏನ ಎಲ್ಲ ಏತಿ ಮತ್ತು ಧರ್ಮ ಮಾಡೋಲ್ಲ ಅವೇನ ಈತನ ಎಲ್ಲ ಇರ್ತಾಪಕ್ಕೆ ಸುಧಾ ಧರ್ಮ ಮಾಡಂಗಿಲ್ಲ. ಅವಂಗೇನು ಉಪಯೋಗ ಏನೈತಿ ಈತನ ಎತ್ತಿ ತಿಳ್ಕೊಳ್ಳೋದಿತ್ತವ ಏನೈತಿ ಕಷ್ಟ ಇರ್ತಾಪಕ್ಕೆ ಸುದ್ದ ಧರ್ಮದಲ್ಲೇ ಯಾವ ಸ್ಥಿರ ನಿಂತ ಅವು ಖರೆ ಧರ್ಮ ಪಾಲನೆ ಮಾಡವ ಇದ ತಿಳ್ಕೊಳ್ಳೋದ. ಇಲ್ಲರಿ ಎಲ್ಲರೂ ಮಾಡ್ತಾರೋ ಕಷ್ಟ ಎಲ್ಲ ಐತ್ರಿ ಹೋಗಿ ಬರೋದ. ಈ ಟೈಮ್ ಇಲ್ಲ ಅವಂಗ ಒಟ್ಟಪ್ಪನ್ ಧರ್ಮ ಬಿಡಂಗಿಲ್ಲ, ಅಭಿಷೇಕ ಬಿಡಾನಿಲ್ಲ, ದಿನ ಅಷ್ಟೇ ಮಾಡೋದ ಬಿಡಾನಿಲ್ಲ. ಅವು ಖರೆ ಧಾರ್ಮಿಕ ಅನ್ನೋದು. ಯಾನ್ ಖಾಲಿ ಇದಪ್ಪನ್ ಬರಾನಿಲ್ಲ ಮನ್ಯಾಗ ಕುಂತ ಅವು ಧಾರ್ಮಿಕ ಅನ್ನೋದೇನು ಇಲ್ಲ. ಇದು ತಿಳ್ಕೊಳ್ಳೋದು ತವ ಧಾರ್ಮಿಕ ಆಗೋದೈತ್ರಿ ಹೆಂಗೈತಿ ಬರ್ರಿ ಇರಲಿ. ನೀವು ಜಪ ಮಾಳ ಐತಲ್ಲ ಜಪ ಮಾಳ ಅಂತೀರಿ ನೀ ಏನಂತೀರಿ ಜಪ ಮಾಡಿ ಅಂತೀರಲ್ಲ ಜಪ ಮಾಡಿದಾಗ 108 ಯಾಕಿರ್ತಾವೆ 108 ಯಾಕಿರ್ತಾವೆ 200 ಯಾಕಿರಾನಿಲ್ಲ ಯಾಕೆ 80 ಯಾಕಿರಾನಿಲ್ಲ ಯಾಕೆ 50 ಯಾಕಿರಾನಿಲ್ಲ 108 ಯಾಕಿರ್ತಾವೆ ಈ ಥರ ಧ್ಯಾನ ಆಗ್ತಾವೆ. ಅದು ಹೆಂಗೆ ಆಗ್ತಾವೆ ಹೇಳಿಲ್ಲ ಹೆಂಗೆ ಆಗ್ತಾವೆ ಹೇಳ್ರಿ ನಾಳೆ ಹೇಳ್ರಿ ಹಿಂದೆ ಹೇಳ್ಬೇಡ ನಾಳೆ ಹೇಳ್ರಿ. ನಾವು ಹೇಳೋದಂದರೆ ಸಾರ್ಕೆ ನಾವು ಹೇಳೋದು ಬೇಡ. ಇವು ನಾಳೆ ಹೇಳ್ರಿ ಹೇಳ್ರಿ ನಮ್ಮ ವಿಷಯ ಕಡೆನೋ ಹೋಗ್ತಾವೆ ನಾಳೆ ನೀವು ಹೇಳ್ರಿ ಇದೆಲ್ಲ ನಾವತ್ತು ನಾಳೆ ಹೇಳ್ತಾವ. पण ನೀವು ಜರ ಪರೀಕ್ಷೆ ಮಾಡಿ ನೋಡ್ಲ ಏನು ನಾಳೆ ಹೇಳ್ತೀರಿ ನೋಡಿ ಒಂದಿನಾರ ಆಗಲಿ ನಿಮ್ದು ಸ್ವಾಧ್ಯಾಯ ನಿಮಿತ್ರ ಆಗಲಿ ಹುಡುಕ್ಯಾಡ್ರಲೇ ಎಲ್ಲಿ ಏನು ಮಾರದು ಹಿಡಿದಾರು 108 ಯಾಕೆ ಜಪ್ ಮಾಡಿದ್ರೆ ಇರ್ತಿತ್ತಿ ಮನೆಗಳ ಇದು ನೀವು ನಾಳೆ ವಿಚಾರ ಮಾಡಿ ಹೇಳ್ರಲ್ಲ. ನಾವತ್ತು ಹೇಳಾವಿದ್ದವು ನಾವು ಕೇಳಿದೆವು ಅಂದ್ರೆ ಅದ್ರ ಉತ್ತರ ಇದ್ದಲ್ರಿ ಕೇಳ್ತಾರೆ ಇದತ್ತು ತಿಳ್ಕೊರಿ. पण ನೀವು ಜರ ಸ್ವಾಧ್ಯಾಯ ಮಾಡಿ ಬರಬೇಕು ಆ ಥರ ನಮ್ದು ಇಚ್ಛೆ ಐತೆ ಅಂತ ನಿಮ್ಗೆ ಹೇಳ್ತಿದ್ದೆವು. ಇದು ಬಾಕಿ ಏನಿಲ್ಲ ಟೀಕ್
ನಮ್ಮ ವಿಷಯ ಕಡೆ ಹೋಗೋಣ. ನಿನ್ನೆ ನಾವು ಎಲ್ತಾಗ ಬೈದವು, ಏನ್ತಾಗ ಬೈದವು ಹೇಳಲ್ಲ ನಮ್ಗೆ. ಇನ್ನು ಪರಿಗ್ರಹ ಹಾಂ, ಒಂದು ಉಳ್ದಿತ್ತೆ ಅನುವರ್ಧದಲ್ಲಿ ಪರಿಗ್ರಹ ನಿಂತಿತ್ತಲ್ಲ. ಇದು ಪರಿಗ್ರಹ ಎಲ್ಲ ಕೆಟ್ಟ ಐತಿ ನೋಡ್ರಿ. ಐತಲ್ಲ ಹೆಂಗಂದ್ರೆ ನೋಡ್ರಿ, ಹರಿಯತಿ ಅದ್ದಲ್ದು ಯಾವ ಥರದ್ದು ಮೊಳ ಹತ್ತವು ನಾವು, ಯಾವ ಥರ ಹತ್ತೋದು ಮೊಳ. ತಮ್ಮದು ಹತ್ತು ಕಲ್ಯಾಣ ಸಟ್ಟಿಗೆ ಯಾವಾಗ ಎದ್ದವೇನು ಇಷ್ಟು ದೌಡ ಎದ್ದು ಹೋಗಬೇಕು, ಅಭಿಷೇಕ ಮಾಡಬೇಕು, ದರ್ಶನ ಮಾಡಿ ಬರಬೇಕು, ಅಷ್ಟಕ್ಕೆ ಮಾಡಬೇಕು. ಹಿಂಗೆ ಯಾವಾಗ ಆತಿತ್ತೇನು ಮಸ್ಲೆ ಭಾವ್ ಇಲ್ಲ. ನಂದೇನೈತಿ, ಸಗಣ ತೆಗೆದೈತಿ, ಅದು ಮಾಡೋದೈತಿ, ಇದು ಮಾಡೋದೈತಿ, ಹುಡುಗೋದೈತಿ, ಅದು ಮಾಡೋದೈತಿ, ಅದು ಮಾಡೋದು, ಇದು ಮಾಡೋದು, ಇದೈತಿ. ಇದೇನು ಪರಿಗ್ರಹ ಐತೇನು ಯಾಣ ಐತಿ? ಅದೇನು ನಿಮಗೆ ಪರಿಗ್ರಹ ಬಿಡು, ಎಕ್ದಮ್ ಬಿಟ್ಟು ನಮ್ಮ ಹತ್ರ ಬಂದು ಕೊಡ್ರಿ, ಹಿಂಗೆ ನಾವು ಅನ್ನಂಗಿಲ್ಲ. ಪರಿಗ್ರಹದಾಯಿಂದ ಧರ್ಮ ಮಾಡಿ ಕಲಿಬೇಕಲ್ಲ. ಏನು ಇಲ್ಲು ಒಂದು ಪರಿಗ್ರಹ ಬಿಟ್ಟು ನಾವು ಮಾಡ್ರಿ ಅನ್ನಲ್ಲ. ಪರಿಗ್ರಹ ಇರಲಿ, ನಾವು ಏನು ಹಂಗೆ ಬೇಡ ಅನ್ನಲ್ಲ. ಪರಿಗ್ರಹದಾಗ ನಮ್ಗೆ ಒಟ್ಟು ಸೌಡ ಆಗೋಲ್ಲ. ಯಾಕೆ ಮಂದಿ ಅಂತಾರೆ ನಮ್ಗೆ ಸೈಕ್ ಸೌಡ ಆಗಬಾರ್ದು. ಮತ್ತು ಎಲ್ಲಿ ಹೆಂಗೆ ಯಾನ ನಾವು ಯಾವಾಗ ಮಂದಿರ ಬರಬೇಕು ತಿಳಿರಿ. ಸಾವ್ಯಾನ ಇದಕ್ಕೆ ಸೌಡ್ ಹತ್ತಿತ್ತಿ, ಬತ್ತರ ಏನು ಬಿಡ್ತೈತಿ. ಕೈಯನ್ ತುತ್ತ ಕೈಯಾಗ, ಬಾಯನ್ ತುತ್ತ ಬಾಯಾಗ, ಅಗಲನ್ ತುತ್ತ ಹಂಟ ಇವ ತಿಳಿತಾನೆ. ಯಾವ್ದಾಗ ಅವಿಕರ್ಮ ಆಗ್ತೈತಿ, ಯಾವ್ದಾಗ ತಂತಾನೆ ಹೋಗತೈತಿ. ಪರಿಗ್ರಹ ಎಲ್ಲ ಎಷ್ಟು ಈ ಜಗದಲ್ಲಿ ಇದಾರು, ಯಾತ್ ಸಟ್ಕೆ ದುಡಿಕಿದಾರು, ಎಲ್ಲ ಗೋಳೆ ಮಾಡೋದು. ಯಾವ ಎಷ್ಟು ಒಯ್ದ ಯಾರಿಗೆ ಗೊತ್ತಾ? ಒಯ್ದಾನ ಒಯ್ದ ಯಾರ್ಯಾರು ಒಯ್ದಾರಪ್ಪ? ಯಾರೋ ಓದಿದ್ರೆ ನಮ್ಗೆ ಗೊತ್ತಿರೋಗ್ಲಿ. ಒಂದು ನಮ್ಗೆ ಉದಾಹರಣೆ ತಾದಾಗ ಬಂದೈತಿ. ಸಿಕಂದರ್ ಬಾದ್ಶಾ ಜಗಜತೆ ಅಂತಿರೋ ಗೊತ್ತೈತಲ್ಲ, ಗೊತ್ತೇ? ಗೊತ್ತಿರ್ಬೇಕಲ್ಲ. ಎಲ್ಲಿ ಬರ್ರಿ ನಾವು ಹೇಳ್ತೇವೆ ಅದೇನ. ಸಿಕಂದರ್ ಬಾದ್ಶಾ ಜಗಜತ್ತ ಇದ್ದ. ಅವ ಏನೆಲ್ಲ ಜಗ ಎಲ್ಲ ಜಿಂಕೋಸ್ ಅಂತಾರಲ್ಲ, ಗದ್ಕೊಂದು ಅಂತಗ ಕನ್ನಡ ಅವ ಬರ್ತಾ ಎಲ್ಲಿ ಹಿಂದೂಸ್ತಾನ್ ಕಲೆ ಅಂತ ಅವರು ಏನು ಹೇಳ್ತಾಳೋ, ನೀ ಈಗ ಹಿಂದೂಸ್ತಾನಲ್ಲಿ ಹೊಂಟಿದಿ. ಅರೆ ಅಲ್ಲಿ ಹೋದ್ಮೇಲೆ ನನ್ನ 3 ಕೆಲಸ ಮಾಡೋದ. ಏನ? ಒಂದ ಗಂಗಾ ನದಿದ್ದು ನೀರು ತೊಂದರುದ. दुसरे ಯಾವುದಾ ರಾಮಾಯಣ ಮಹಾಭಾರತ ಇತರ ಪ್ರತ್ ತೊಗೊಂಡು ಬರೋದ ತಿಳಿತೇನೆ. ಮತ್ತು 3ನೇದು ಏನ? ಜೀವಂತ ಸಾಧುನ ತೊಗೊಂಡು ಬರೋದ. ಈ ಕಡೆ ನಗ್ನ ಸಾಧುನ ತಿಳಿತೇನೆ. ಇಷ್ಟಿಲ್ದ್ರ 3 ಅಟಿ ಅವು ಅಂತಾಳು. ಇದು ನನ್ನ ನೀ ಜಗದತ್ತ ಹುಟ್ಟಿದೆ ನಂಗೆ ಮಗ, ನೀ ನಂಗೆ ಇದು ಬರೋದಾಗ ತೊಗೊಂಡು ಬಾನು ಅಂತ. ಠೀಕ್ ಐತಿ, ನಾವು ಹೋಗ್ತೀನಿ ಅಂತ ನಾವು ಬರ್ತಾನೆ. ಬರ್ತಾ ಅವನ ದಯಿಂದ ಚಂದ್ರಗುಪ್ತದಲ್ಲಿ ಏನು ನಡೆಯಂಗಿಲ್ಲ ಅಂದರೆ ಏನ ಸತ್ಲಜ್ ಹೊಳಿ ಇರ್ತೈತಿ. ಆ ಹೊಳಿದಿಂದ ಹಚ್ಚಕ್ಕೆ ಹೋಗೋದು ಅವ್ರಿಗೆ ಶಕ್ಯತೆ ಆಗಂಗಿಲ್ಲ. ಅವ್ರ ಸೈನಿಕಗಳೆಲ್ಲ ಭಾಳ ತ್ರಾಗ ಆಗಿದ್ದವು, ತ್ರಷ್ಟಾಗಿ ನಿಂತವ್ಕ. ಅವ್ರಂತ ಸಾಕು ನಮ್ಗೆ, ಇನ್ನು ಇಲ್ಲಿಂದ ಬೇಡ, ನಮ್ಮ ಮನು ಬರತ್ ನಮ್ಮ ದೇಶಕ್ಕೆ ಹೋಗೋಣ ಆಯ್ತು. ಅವರು ಅವನ ಅಟಿಂಗ್ ಆಗ್ತೈತಿ. 3 ವಸ್ತುಗಳು ಹಿಡಿದ್ರು. ಏನ? ಗಂಗಾ ನದಿ ಇತ್ತು, ನೀರು ಸಿಕ್ತವೆ, ನೀರು ಸಿಕ್ತವ್ರಿಗೆ. ಮತ್ತು ರಾಮಾಯಣ ಮಹಾಭಾರತ ಅದು ಸಿಕ್ತು. ನಿತ್ಯಾಣ ಸಾಧುಗಳು ನಿಂತಾರಲ್ಲ ಅಂತ ನೋಡ್ರಪ್ಪ ಎಲ್ಲಿದ್ದಾರೋ. ಯಾವಾಗ ಹತ್ರ ಸೇವೆಗಳು ಮನ್ಕೊಂಡಿದ್ದಾರೋ ತಕ ಸಿಕ್ಕಂದ್ರೆ ಹೇಳ್ತಾನೆ, ಹೋಗಿ ನೋಡ್ಬೇರಿ ಎಲ್ಲಿದ್ದಾರೋ ಅಂತ. ಹೇಳಿದಾಗ ಕಲ್ಯಾಣ ಮುನಿ ಹತ್ತಿದ್ರು ಅಂತ. ಕಲ್ಯಾಣ ಮುನಿ ಕಡೆ ಹೋಗ್ತಾರೋ, ಅವ್ರ ಸೇವೆಗಳಿದ್ದೀನ ಅವ್ರ ಹೋಗ್ತಾರೋ ಅಂತಾರೋ, ನಮ್ಮ ಮಹಾರಾಜಗಳು ನಿಮಗೆ ಹಳಿ ಬರ್ತಾರು, ನಡ್ರಿ ನಮ್ಮ ಬರೋವರ. ಯಾಕಪ್ಪ? ಮಹಾರಾಜಗಳು ನಿಮ್ಗೆ ಆಜ್ಞಾ ಸಂಸೂಲೇನ? ಅವ್ರ ಆಜ್ಞಾ ನಾ ಏನು ಅಂತ ಕೇಳಬೇಕಪ್ಪ? ಅವನ ಕೆಲಸ ನನ್ನ ಕಡೆ ಐತಿ, ನನ್ನ ಕೆಲಸ ಅವ್ರ ಕಡೆ ಐತಿ. ಯಾರ್ದು ಕೆಲಸ ಐತಿ? ಅವನ ಕೆಲಸ ನನ್ನ ಕಡೆ ಐತಲ್ಲ. ಅವ್ನು ಬೇಕಾದ್ರೆ ಬರಬೇಕು ಈ ಕಡೆ. ನೋಡ್ರಿ,
ನಾವು ಸಿಕಂದರ್ ಬಾದ್ಶಾ ಜಗ್ ಜೊತೆ ಇದ್ದಾರೆ ನಿಮ್ಗೇನು ಬಿಡವಿಲ್ಲವ. ಅಲ್ಲೋ ಏನು ಮಾಡೋದು ತಲ್ವಾರ್ ನಿಮ್ಗೆ ಅಂಜಿಕಿಲ್ಲ. ಅಲ್ಲೋ ಯಾರಿಗೆ ಅಂಜಿಕಿ? ಈ ಪರಿಗ್ರಹಕ್ಕೆ ಹೇಳ್ತಿದ್ದೀನಿ ನಂಗೆ. ನಾನು ಈ ಪರಿಗ್ರಹ ಬಿಟ್ಟು ನಾ ಅವಾಗ ಬಾಜುಕಿದ್ಯಾನು ಏನು ತಿಳ್ಕೊಂಡು ಇದು ಬಿಟ್ಟು ಕೊಡು, ಇದು ನಮ್ಮ ಮಾತು ಹೇಳಿಬೇಡು, ಫಸ್ಟ್ ಕಲ್ಯಾಣ ಮಂದಿ ಹೇಳ್ರು. ನನ್ನ ಸೇವಕಿದ್ದು ಎಷ್ಟೈತ್ರು ನಾವು ಹೋಗಿ ಹೇಳ್ದ ಯಾರಿಗೆ ಸಿಕಂದರ್ ಬಾದ್ಶಾಗೆ ಹೇಳಿದು, ಇವಪ್ಪ ಅವ್ರು ಹಿಂಗೆ ಅಂತಾರೋ ಹಿಂಗೈತಿ ನಾನು ಬರ್ತೇನೆ. ಅವನು ಬಂದ ಮತ್ತು ಅಂದ, ಯಾಕ್ರಿ ನೀವು ನಮ್ಮ ಬಂದ್ರೆ ಸೇವಗಳೇ ನೀವು ಯಾಕೆ ಬರಲಿಲ್ಲ? ಅರೆ ಯಾಕಪ್ಪ ಕೆಲಸ ನಿಂದು ನನ್ನ ಕಡೆ ಐತಿ, ಅವ್ನು ನಂದು ನಿನ್ನ ಕಡೆ ಐತಿ. ಅರೆ ನಾವು ನಿಮ್ಮನ್ನ ಒಯ್ಬೇಕಂತು. ಎಲ್ಲಿ ಒಯ್ತೀರಿ? ಎಲ್ಲಿ ಒಯ್ಬೇಕಂತೀರಿ? ನಮ್ಮ ಕುಳಿ ಯಾಕಪ್ಪ? ಯಾಕೆ ಕಾರಣ? ನಾವು ಏನು ನಿಮ್ಮ ತಾಬೇದಾರಿ ಇದಾವೇನು? ಇದಾವೆ ಏನು ನಿಮ್ಗೆ ಅಂಜಿಕೆ ಬರಲ್ಲ? ನಾ ಜಗ್ ಜತ್ತ ಇದ್ದೇನೆ ಸಿಕಂದರು, ನಾ ಒಂದು ಚಂದಾಗ ಸಂಸ್ಥೆ ನಿಮ್ಮನ್ನ ಎಲ್ಲ ಮುಂಡ್ಕಿದ್ ಹೇಳಿದೆ. ಅಲ್ಲೂ ಏನು ಮಾಡಿದಿ ನೀ? ಯಾರು ಇದು ಪರಿಗ್ರಹನೇ ಮಾಡಿದೇನೋ ಮತ್ತೆ ನನ್ನ ಒಳಗಿನ ಆತ್ಮವನಿಕೆ ನಿಂದು ಬಡಿ ಬರೋದೈತಿ. ತಿಳಿಬೇಡು, ಇದು ಮರ್ತು ಮಾತಾಡು. ಇದು ನೀ ಏನು ಮಾತಾಡ್ಕಿದಿ, ಇದು ಬರ್ತು ಮಾತಾಡು. ನೀ ಜಗ್ ಜತ್ತ ಯಾರು ಜಗ್ ಜತ್ತ ಇದ್ದೀನಿ? ನೀನು ಮನಸ್ಸು ಪಲ ನಿಂತ ಇದ್ದಾಗೈತೆ ನೋಡು. ಆಯ್ದ ಜಗ್ ಜತ್ತ ಅಣು ಯಾರಿಗೆ ಜಗ್ ಜತ್ತ ಅಂತಾರೋ? ಸತ ಮನಸ್ಸು ಯಾರು ತಬಿದ ಇಟ್ಕೊಂತ ತಬಿದಾಗ ಇಟ್ಟಿದಾರೋ ಅವರು ಜಗ್ ಜತ್ತ. ನೀ ಯಾವ ಅಂತ ಜಗ್ ಜತ್ತ? ಜಗ್ ಜತ್ತ ಅಲ್ಲಪ್ಪ ನೀ. ಅವನ ತೆಲಾಗ ಎಲ್ಲ ಉರಿ ಆಗ್ತೈತಿ. ಅವ ಏನೋ ತಕ ಇಂಥದ್ದು ಯಾವಾಗ ಕೇಳ್ಕೊಯಿಂದ ಒಟ್ಟು ಅವ್ಗೆ ಒತ್ತು ಯಾವಾಗೈತಿ ನೀ ಅಂತ ತಿಳಿದಾದಿ. ಅರೆ ನೀ ಭಾಳ ಅಂದ್ರೆ ಸರಿ ತೊಗೊಂಡು ಹಾದಿ, ನನ್ನ ತೊಗೊಂಡು ಒಯ್ದಿ ನೀ ಒಯ್ದಿಯಾ ನೀ? ಏನು ಈ ಪರಿಗ್ರಹ ಎದ ಅವಾಗದನ್ನ ಬಿಟ್ಟಿದ್ದೇನೋಪ್ಪ. ಹಾಂ ಬಿಟ್ಟು ಅವಾಗದ್ದು ಮುನಿ ಆಗಿದ್ದೇನೆ, ಇಲ್ದ್ರ ಮುನಿ ಹತ್ತಲೇ ಆಗ್ತಾ? ಮುನಿ ಆಗಂಗಿಲ್ಲ. ಇದು ತಿಳ್ಕೊಣಿ, ಅವನ ತಲೆಯಾಗ ಸಂಸ್ಕೈತು. ಇದ್ಯಾನು ಬ್ಯಾರೆ ಐತಿಯಪ್ಪ, ಇದೆಲ್ಲ ಬ್ಯಾರೆ ಐತಿ. ಅವನು ಹೇಳ್ತಾನೆ, ಏನಾಯಿತು ನಮ್ಮ ದೇಶದಲ್ಲಿ ಧರ್ಮ ಭಾವನೆ ಇಲ್ಲ. ನಮ್ಮ ಕಡೆ ನೀವು ಬರಬೇಕು. ನಮ್ಮ ಹೌದೂ ಇಲ್ದ್ರೆ ಭಾಳ ಇಚ್ಛೆ ಐತಿ ನಿಮ್ಮ ದರ್ಶನ ಮಾಡೋದ. ಮತ್ತಿಲ್ದ್ರೆ ನಮ್ಮ ದೇಶದಲ್ಲಿ ಇಂಥ ಭಾವ ಯಾರು ಇಲ್ಲ. ಭಾವ ಸುಧಾರಣೆ ಆಗಿತ್ತು, ನೀವು ಬಂದರೆ ಭಾಳ ಚಂದ ಆಗಿತ್ತು. ಮಾಯಲ್ಲೇ ಮಾತಾಡ್ಬೇಕು, ಯಾರು ಮಾತಾಡೋರಿಲ್ಲ. ಏನು ಜಬರ್ದಸ್ತಿ ಮಾಡ್ರೆ ಯಾರು ಸಹಾಯ ಆಗ್ತಾರೋ? ಶಕ್ಯ ಇಲ್ಲ. ವಿದ್ಯಾರ್ಥಿಗಳು ಮುನಿಗಳಿಗೆ ಇವರು ಅಂಜಿಕೆ ಹಾಕೋದಾರು. ಯಾರು ಮುನಿಗಳಿಗೆ ಯಾರೆಲ್ಲ ಬಿಟ್ಟಿದ್ದಾರೋ, ಪರಿಗ್ರಹ ಎಲ್ಲ ಬಿಟ್ಟಿದ್ದಾರೋ ಅವ್ರಿಗೆ ಅಂಜಿಕೆ ಹಾಕಿ ಅವ್ರು ಅಂದವರಿದ್ದಾರೋ? ಶಕ್ಯ ಇಲ್ಲ, ಎಂದ ಶಕ್ಯ ಇಲ್ಲ. ಅವರು ತಮ್ಮ ದೇಹದಲ್ಲಿ ಅವ್ರ ಚಿಂತ ಇಲ್ಲ. ಮತ್ತು ನೀವು ಯಾತ್ರ ಚಿಂತ ಅವ್ರಿಗೆ ಹೇಳ್ಕೊತೀರಿ ತಲವಾರು ನಿಂತಿಗೆ ಯಾವಾಗ ಹತ್ರ ಹೋಗೋದು ಎತ್ತಿ ಮತ್ತೆ ಅಂತ ತಿಳಿಯಿದೆ. ಅವ್ರು ಅಂದವ್ರದ್ರೇನು ಬಟ್ ಅಂದವ್ರಿಲ್ಲ ಆಯ್ತು. ಅವ್ರಿಗೆ ಒಬ್ಬದವ್ರ ಸಮ್ಮತಿಲೆ ಪರಿಸ್ಥಿತಿಗೆ ಸಂಗಾಟಕ್ಕೆ ಹೋಗೋದಾ? ಎಲ್ಲಿ? ಅವ್ರ ಊರ ಕಡೆ ಆಯ್ತು. ಕಲ್ಯಾಣ ಮುನಿನ ಅವ್ರು ತೊಗೊಂಡು ಹೋಗ್ತಾರೋ ಪನ್ ಅವ್ರ ದೈವ ಇಲ್ಲ. ದೈವ ಇಲ್ಲ ಅಂದರೆ ಏನೋ ಹೋಣಾರ ಆಗೋಲ್ಲ. ಭವಿಷ್ಯ ಇಲ್ಲಾಗಿತ್ತು. ಅವ್ರು ಅಲ್ಲಿ ಬರೋರಿಲ್ಲ. ಅದು ಹಾದ್ಯಾಗ ಅವ್ರಿಗೆ ಏನಾಗ್ತಿತ್ತು, ತಬ್ಯತ್ ಅಂದರೆ ಸಿಕ್ಕಿರಂಗಿಲ್ಲ. ಅವ್ರ ಪ್ರಕೃತಿ ಬಿಡಾಯಿಸ್ಬೇಕು. ಅವ್ರದ್ದು ನಡುಕಿಲ್ದ್ರೆ ಏನಾಗ್ತಿ ಧ್ಯಾಂತ ಅವ್ರು ಎಲ್ಲ ಸರಿ ಬಿಟ್ಟು ಕೊಡ್ತಾರೋ ಆಯ್ತು. ಅಲ್ಲಿ ಅವ್ರು ಇದು ಮಾಮೂಲಿ ಎಲ್ಲ ಸಿಕಂದ್ರ ಭಾಷೆ ಅವ್ರ ಜಲ್ರಿ ಇದು ಮಾಡ್ತಾನೋ, ಕೋಟ್ ಇದಿತ್ತಲ್ಲ ಅದೆಲ್ಲ ಮಾಡ್ತಾನೆ, ಸಮಾಧಿ ಮಾಡ್ತಾನೋ ಆಯ್ತು. ನಂತರ ಅವ ತನ್ನ ದೇಶದಲ್ಲಿ ಹೋಗ್ತಾ, ದೇಶದಲ್ಲಿ ಓದ್ಬೇಕು. ಅವ ಸುಧಾ ಅಜಾರಿ ಬೀಳ್ತಾ ಆಯಿತು. ಅವ ಏನು ಅಜಾರಿ ಬಿದ್ದ ನಾವು ತಿಳಿತೈತಿ ಈಗಿನ ಇತ್ವಾಗ ನಾ ತಾಳಾನಿಲ್ಲ ಅಂತ. ಅವ ಎಲ್ಲರಿಗೆ ಏನು ಹೇಳ್ತಾನೆ, ನಾ ಎಷ್ಟು ಉಡಿಸಿದೇನೋ ಅಷ್ಟು ಕಬರ್ಸ್ಥಾನದಲ್ಲಿ ಎಲ್ಲ ತೊಗೊಂಡು ಬರಬೇಕು. ಹೋಗೋಳಿದಾಗ ನೀವು ಏನು ಮಾಡೋದಾ? ನಮ್ದು ಅದು ಇದ್ದಿರ್ತಿದ್ದು ಅದು ಹ್ಯಾಂಗ ಅವ್ರದ್ದು ಇದ್ದಿರ್ತಿ ಅದಕ್ಕೆ ಅಂತಾರೆ. ಆ ಪೀಠದ ಹಾಕಿ ಒಯ್ತಾರಲ್ಲ ಪೀಠ, ಹಾಂ ಅದು ಪೀಠ ಇರ್ತೈತೆ ಅವ್ರದ್ದು. ಆ ಪೀಠದ ಹಾಕಿದ್ರೆ ಒಯ್ತಾರವೆಲ್ಲ. ಹಾಂ ಹಿಂಗ್ಯಾನ ಎಲ್ಲ ಮಾಡಿ ಇರ್ತಾರಲ್ಲ. ಆಯ್ದಾಗ ಅವ್ರು ಹೇಳ್ತಾನೆ, ಇದು ನೋಡ್ರಿ ಎಲ್ಲ ನಂದು ಏನು ಹುಡ್ಸಿಂದೈತೆ ಅದೆಲ್ಲ ತೊಗೊಂಡು ಕಬರ್ಸ್ತಾನಲ್ಲಿ ನಡ್ರಿ. ಮತ್ತು ನಾನು ಇವು ಎರಡು ಕವಿದೆಲ್ಲ ಹಿಂಗೆ ಹೊರತೆಗೀರಿ, ಮತ್ತು ತಿಳಿಲಿ ಜಗ್ಗೆಲ್ಲ ತಿಳಿಲಿ. ಇಷ್ಟೆಲ್ಲ ಹೊಡ್ಸಿದ, ಇಷ್ಟೆಲ್ಲ ಕಬರ್ಸ್ತಾನದಾಗೆಲ್ಲ ಬಂದು ಎಲ್ಲ ಎಷ್ಟು ಹೊಡ್ಸಿದ. ಹೋಗೋದಾಗ ಯಾಣ ತೋರಿಲ್ಲ, ಕೈಯೆಲ್ಲ ಖಾಲಿನೇ ಇದ್ದವು. ತಿಳಿತ
ಜನ ಇಲ್ಲೇ ಬಿಟ್ಟು ಎಲ್ಲ ಬಿಟ್ಟು ಹೊಂಟು. ಇದೆಲ್ಲ ಜಗ ತಿಳಿಲಿ ಏನೈತಿ, ಇದು ಪರಿಗ್ರಹ ಎಷ್ಟು ಐತಿ ತಿಳಿತೈತಿ ಮನುಷ್ಯಾಗ. ಇದೆಲ್ಲ ಪರಿಗ್ರಹ ಬಿಟ್ಟು ಹೋಗೋದೈತಿ. ತರೋ ಯಾವ ಹಿಂದಂತ ಹೈಗೆ ಮಹಾರಾಜ ಉಳಿದಾರೆ ಟೀಕ್ ಐತಿ. ಇಲ್ಲೇ ಅಲ್ಲೇ ಇಲ್ಲೇ ಮರಿತಾರೋ ಮನೆಗೆ ಹೋಗ್ತಾರೆ. ಮತ್ತು ಶುರು ಐತೆ ಅದ ಶೂಟಿಂಗ್ ಶುರು. ಈ ನಮ್ಮ ತಲೆ ಈಗ ನಡ್ದೈತಿ ಯಾನು ಈ ದೇಶದಲ್ಲಿ ಹಿಂಗೆ ನಡ್ದೈತಿ. ಕರ್ನಾಟಕ ಮಹಾರಾಷ್ಟ್ರ ಏನೋ ನಡ್ದೈತಿ. ಏನು ಕರ್ನಾಟಕ ಯಾವ ಪಕ್ಷ ಐತಿ ಅದು ಪಕ್ಷ ಮಾಡ್ದಾಗಿತ್ತು ಅರೆ ಠೀಕ್ ಇರ್ತೈತಿ. ಅವ್ರು ನೀರು ಬಿಡ್ತಾರೆ ಅಂತ ಒಳಗ ಇಲ್ದ್ರೆ ಆ ಪಕ್ಷ ಅವ್ರದ್ದು ಇದಾಗಲ್ಲ. ಮಂದಿದೆಲ್ಲ ಕೆಟ್ಟ ಭಾವ ಅನ್ಬೋದೇ ಆಗಲಿ. ನಾವ್ಯಾಕೆ ಬಿಡ್ಬೇಕು, ನೀರ ಬಿಡೋದಿಲ್ಲ. ಅವ್ರ ಭಾವ ಚಲೋ ಆಗಬಾರ್ದು, ಕೆಟ್ಟ ಆಗಬೇಕು. ಈ ಪಕ್ಷ ಚಲೋ ಇಲ್ಲ ಅಂದ್ ಮುಂದಿನ ವರ್ಷ ನಾವು ಆರಿಸಿ ಬರ್ತೇವೆ ಮುಂದಿನಿಗೆ ಇದು ತಿಳ್ಸಟ್ಗೆ ಅವ್ರು ನೀರು ಬಿಡೋಂಗಿಲ್ಲ. ಮತ್ತು ಇವ್ರೇನು ಮಾಡ್ತಾರೋ ಹಿಂಗೆ ಮಾಡ್ತಿರೋ ನಾವು ಆಲ್ಮಟ್ಟಿನ ಹೆಚ್ಚು ತಡಿಸಿ ಬಿಡ್ತೇವೆ. ಒಳಗೆ ಸರಿ ಬಿಡಲ್ಲ, ಹೋಗಲ್ಲ, ಕೊಡಿಲಲ್ಲ ನೀರಾಗೆಲ್ಲ ನಿಂದ ಕೊಡಿಲಿ. ನಿಮ್ಮ ಊರಾಗ ನಿಮ್ಮ ಕಡ್ದ ವಿಶ್ರಮಿಸ್ಲಿ. ನಿಮ್ಮ ಪಕ್ಷದ ಬಗ್ಗೆ ಏನಾಗ್ತೈತಿ ಹಿಂಗೆ ಮಾಡ್ತಾರೋ. ಇದೇನು ಎಂಥದ್ದು ಪರಿಗ್ರಹ? ಜಯಂತಿನ ಕೊಲ್ಲೋದು ಪರಿಗ್ರಹ? ಇಂಥದ್ದು ಏನು ಪರಿಗ್ರಹ? ಅವ್ರು ಅಂತಾರೋ ನೀರು ಬಿಡೋಂಗಿಲ್ಲ, ಇವ್ರು ಅಂತಾರೋ ನೀರು ತರಿಸಿ ಕೊಡಿಸ್ತೇವೆ ನಾವು. ಏನು ಇಂಥದ್ದು ಪರಿಗ್ರಹ? ಈ ಪರಿಗ್ರಹ ತನ್ನ ಪಕ್ಷ ಮಟ್ಟ ಹೋಗ್ಬೇಕು, ತಾವು ಮಾಡಬೇಕು. ಇದಂಥದ್ದು ಪರಿಗ್ರಹ ಇದಪ್ಪ. ಎರಡು ಸಾಮಾನು ಇತ್ತಂದ್ರೆ ಅವ್ರವ್ರು ನೋಡ್ತಾರೆ ಎಲ್ಲ ಬರೋಬರ ಆಗ್ತದೆ. ನೀರು ಬಿಡ್ತಾರೋ ಅವ್ರು ಆ ಕಡೆ ಉಸರ್ಗಿ ಮಾಡ್ತಾರೆ. ನಾವು ಸ್ವತಃ ಒಮ್ಮೆ ನೋಡಿದೆವು. ಎಲ್ಲಿ ಇದ್ದು ನಾವು ಚಾತುರ್ಮಾಸ ದುದ್ಗಾವದಲ್ಲಿ ಇದ್ದು. ಆ ವರ್ಷ ಮಳೆ ಬಂದ್ಕೊಂಡು ಬೀಳ್ಕೊತ್ತು. ನಂಗೆ ಅರ್ತಿತ್ತು ಇನ್ನು ಭಾಳ ಪೂರ್ ಬರ್ತಿತ್ತಪ್ಪು. ಒಂದು ಒಟ್ಟು ಬರಲಿಲ್ಲ. ನಾವು ಪತ್ರದಾಗ ಹೇಳ್ತೀರಿ ಯಾರ್ಕಿ ಮಂದಿ ಬಂದ ಇಂದು ಖುಷಿಯಕ್ಕೆ ಎಷ್ಟು ಬಿಟ್ಟಿದ್ದಾರೋ, ಇನ್ನು ಇಷ್ಟು ಬಿಟ್ಟಿದ್ದಾರೋ, ಅಲ್ಲೂ ಈಗ ಅಲ್ಲ ಈ ಕಡೆ ಬರ್ತಿತ್ತು ಆ ಕಡೆ ಬಿಡ್ತಿತ್ತು, ಈ ಕಡೆ ಬರ್ತಿತ್ತು ಆ ಕಡೆ ಬರ್ತಿತ್ತು. ಒಟ್ಟು ಹೊಳಿ ಹೆಚ್ಚು ಬರಲಿಲ್ಲ. ಹೆಚ್ಚು ಪೈಲೆ ಬಂದಿದ್ದು ಹೊಳಿ ಅದ್ರಪೇಕ್ಷೆ ಎಷ್ಟು ಮಳೆ ಹೆಚ್ಚು ಬಿತ್ತು. ಒಂದು ಬರಲಿಲ್ಲ. ಯಾಕಪ್ಪ ಇದು ಎಂಥದ್ದು ಪರಿಗ್ರಹ ಇವ? ನನ್ನ ಪಕ್ಷ ಅಲ್ಲಿರಲಿ, ನನ್ನ ಯೂತ್ ಪಕ್ಷ ಇರಲಿ, ಜನತದ ಕಲ್ಯಾಣ ಮಾಡೋಕ್ಕೆ ಬಂದಿದ್ದಾರೆ ಇವರು. ಜನತದ ಕಲ್ಯಾಣ ಇಲ್ಲ. ಸ್ವತಂತ್ರ ಪಕ್ಷ ಎಷ್ಟು ಉತ್ಸಾಹ ಆಗಿತ್ತು, ತಂದು ಎಷ್ಟು ಕ್ರೆಡಿಟ್ ಬಂದಿತ್ತು, ನಂಗೆ ಎಷ್ಟು ಶ್ರೇಷ್ಠ ಮಾಡ್ಯಾರು. ನಾ ಎಲ್ಲರೂ ನಮ್ಮ ಪಕ್ಷ ಶ್ರೇಷ್ಠ, ನಮ್ದು ಎಲ್ಲ ಶ್ರೇಷ್ಠ. ಜನತದ ಕಲ್ಯಾಣ ಮಾಡೋಣ ಯಾವಿದ ಏನಂತಾರೋ ಇಲ್ಲಪ್ಪ. ಈ ಧರ್ಮಗಳಾಗಿದ್ದು ಹಾದಿಗಳಾಗಿದ್ದು ಅನ್ನೋ ನೀರು ತರಿಸ್ತೈತಿ. ಯಾಕೆ ಆ ಥರದ್ದು ವಿಚಾರ ಮಾಡೋಕ್ಕೆ ಬರಾಗಿತ್ತು? ಹಾದಿ ಮಾಡೋದಾಗ ಆ ಥರದ್ದು ವಿಚಾರ ಮಾಡೋದು ಏನ? ಇದು ನೀರು ತರಿಸ್ತೈತಿ, ಇದು ವಿಚಾರ ಮಾಡೋಲ್ಲ. ಯಾಕೆ ಮಾಡೋಲ್ಲ? ಖರ್ಚು ಹೇಳ್ಬಿಟ್ಟು ಹೆಚ್ಚಾಗ್ತೈತಿ. ಮತ್ತು ಎಷ್ಟು ಹೆಚ್ಚು ಖರ್ಚಾಗ್ತೈತಿ. ಮತ್ತು ಆಗಿಂದ ಅಥವಾ ಕಾಂಟ್ಯಾಕ್ಟ್ ಯಾವ್ದು ನಂಬರ್ದಾಗ ತೆಗ್ದಿಡೋದು ಬಂದ್ ಮಾಡೋದ? ನನ್ನ ತಕ್ಕ ಬರಬೇಕು ಇದೇನೈತಿ ಐತಲ್ಲ ತಿಳಿತೈತೇನಿಲ್ಲ. ಅಥ್ವಾಯಿಂದ ಪರ್ಸೆಂಟೇಜ್ ಹೇಗೆ ಕಮ್ಮಿ ಮಾಡ್ಕೊಳ್ಳೋದೈತಿ ಅದೇನು ಯಾಕೆ ಅದು ಬಿಡಬೇಕು. ಕಲ್ಯಾಣ ಮಾಡವ ಭಾಳ ಮಂದಿ ಕಮ್ಮಿ ಇದ್ದಾರೋ. ಏನೈತಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅಂತಾರು. ಯಾಕಪ್ಪ ಏನೋ ಸುಧಾ ಅವರು ಹೋಗಿ ಎಷ್ಟು ದಿನ ಆಯಿತು, ಎಷ್ಟು ಅಂತಾರೆ, ಯಾಕೆ ಅಂತಾರು? ಏನಂತಾರು? ಅವ್ರು ಏನಿದ್ರು ಏನು ಲಂಡನ್ ಕಲ್ತ್ಕೊಂಡು ಡಿಗ್ರಿ ಎಲ್ಲ ಅವ್ರಿಗೆ ಇತ್ತು. ಅವ್ರೇನು ಹುಟ್ಕೋತಿರು ಒಂದು ಪಂಜಾ. ಯಾಕಪ್ಪ ಇಷ್ಟೆಲ್ಲ ಪರಿಗ್ರಹ ಅವತ್ತಾಗ ಇಷ್ಟೆಲ್ಲ ಇರ್ತಪ್ಪಕ್ಕೆ, ಇಷ್ಟೆಲ್ಲ ಬುದ್ಧಿ ಇರ್ತಪ್ಪಕ್ಕೆ. ಅವ್ರು ಮಟ್ಟ ಹುದ್ದೆ ಸಿಕ್ಕಿರೋದು, ಮಟ್ಟ ಎಲ್ಲ ನೌಕರಿ ಆಗಿರೋದು. ಅವ್ರು ಮಾಡಲಿಲ್ಲ. ಅವ್ರು ಏನಂತಾರೋ, ನನ್ನ ದೇಶದಲ್ಲಿ ತಿನ್ನಕ್ಕಿಲ್ಲ ಉಣಕ್ಕಿಲ್ಲ, ನಾ ಯಾತಕ್ಕಿಂತ ಎಲ್ಲ ಉಟ್ಕೊಳ್ಳಿ. ನನ್ನ ಪಂಜೆಯಲ್ಲಿ ಯಾವ್ದಾಗ ಜಗ್ಗೆಲ್ಲ ನಮ್ಮ ದೇಶದಾಗೆಲ್ಲ ಎಲ್ಲರಿಗೆ ಸಿಕ್ಕಿತ್ತು. ಆಯ್ದಾಗ ನಾನು ಉಟ್ಕೊಂಡ್ಯಾನು. ಇಂಥವು ಯಾವಿದ ಈಗ ಪುಡಾರಿ ನಂಗೆ ತೋರ್ಸ್ರಿ, ಯಾವಿದ ಇಂಥವ ಈಗ? ಏನು ಕಾಂತಾನ ಇದಾನು? ನೋಡ್ರಿ, ತಿಳ್ಕೊರಿ. ಏನು ಇಂಥ ಪುಡಾರಿಗಳು ಸಿಕ್ಕೋದ ಭಾಳ ಕಠಿಣ ಐತಿ. ಬಾಕಿ ಸಿಕ್ಕವ್ರು ಮಸ್ತ್ ಇದ್ದಾರೋ, ಅದೇನಿಲ್ಲ. ಆಯ್ತು, ಲಹಾನ್ ಮೂರ್ತಿ, ಕೀರ್ತಿ ಮೂರ್ತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಇನ್ನೂ ಸುಧಾ ಹೆಸರು ತೆಗಿತಾರೋ. ಯಾಕಪ್ಪ ಕೀರ್ತಿ ಏನು ಸೋಡಿ ಮಾಡಿದ? ಸ್ವತಃ ಅನ್ನ ತಿನ್ನೋದು ಬಂದ್ ಮಾಡೋದು. ಜಕ್ಕು ಹೇಳು, ನಾ ತಿನ್ನೋನಿಲ್ಲ, ನೀವ್ಯಾಕೆ ತಿಂತೀರಿ? ಒಂದು ತಿನ್ನೋ ಟೈಮ್ ಮಾಡಿರಿ, ಎಲ್ಲರೂ ಸಿಕ್ಕಿರಿ ಎಲ್ಲರಿಗೆ. ಏನು ಹೇಳ್ರಿ ಇದು? ಇಂಥವ್ರು ಯಾರಿದ್ದಾರೆ? ಇಂಥ ಪುಡಾರಿಗಳು ಇಲ್ಲಿ ಈಗ ಹೇಳಬೇಕು. ಈ ಪರಿಗ್ರಹ ಬಿಟ್ಟು ಮಾಡೋರ ರಾಜಕೀಯ ಮಾಡೋರು ಭಾಳ ಮಂದಿ ಕಮ್ಮಿ. ಇದಾಯಿತು ಸರ್ವಸಾಮಾನ್ಯ ಜನತೆದು. ನಮ್ಮಂಥವ್ರು ಸಾಧುಗಳು ಸುಧಾ ಏನು ಬಿಟ್ಟಿಲ್ಲ.
ಏನು ಬಿಟ್ಟಿದ್ದಾರೆ ಪರಿಕರಗಳು ಎಂಥದ್ದು ನಾನೆಲ್ಲ ನನ್ನೊಂದು ಛೇತ್ರ ಇರಬೇಕು, ನಂಗೆ ಗಾಡಿ ಅಮುಕಿರ್ಬೇಕು ತಮಕಿರ್ಬೇಕು ಏನಿದೆ ಪರಿಗ್ರಹ ಇಂಥದ್ದೇನು ಸಾರಿ ನೀವು ರಾಜ್ಯ ಕಳಿದ್ರೆ ನಿಮ್ಮ ಸಾಧುಗಳು ಏನು ಮಾಡ್ಕೋತಾರೆ, ನನ್ನೂ ಯಾವುದು ಮಾಡ್ಕೋತಾರೆ. ಪಂಚಮ ಕಾಲದವರು ಸಾಧುಗಳು ಹೀಗೆ ಮಾಡ್ಕೋದಾರೋ, ನಾವೆಲ್ಲಿ ಮಾನ್ಯ ಮಾಡವಿ ಮಾನ್ಯ ಮಾಡುತ್ತವು. ಭಾವಲಿಂಗಿ ಸಾಧು ಸಿಕ್ಕವ್ರ ಭಾಳ ಬಟ್ಟೆ ಮ್ಯಾಗಿನ ಸರ ಇದ್ದಾರು. ತಿಳಿತೇನ? ಅದು ನಿಮ್ಗೆ ತಿಳಿತೈತಿ ಯಾಚರ್ಯ ಹೆಂಗೈತಿ ಯಾನೆಲ್ಲ ತಿಳಿತೈತಿ, ಅದು ನೀವು ತಿಳಿಸ್ಕೊತೀರಿ. ಬರೀ ಠೀಕ್ ಐತಿ. ದುಸರಿ ಕಡೆ ಭಾಳ ಹೋಯ್ತು ಏನದ, ನಮ್ಮ ಪರಿಗ್ರಹ ಪ್ರಮಾಣದಲ್ಲಿ ಹೋಗೋಣ. ಪರಿಗ್ರಹ ಪ್ರಮಾಣ ಅಂದರೆ ಏನಪ್ಪ? ಪರಿಮಾಣ ನಮ್ದು ಏನೈತಿ? ಅಪರಿಗ್ರಹ ಐತಿ. ಅಪರಿಗ್ರಹ ಅಂದ್ರೆ ಏನೂ ಪರಿಗ್ರಹ ಇಲ್ಲ. ನಿಮ್ಗೇನೈತಿ? ಪರಿಗ್ರಹ ಪರಿಮಾಣ. ತಿಳಿತಾನ? ಅಂದರೆ ಪರಿಗ್ರಹ ಏತ್ ಅದಕ್ಕೆ ಯಾನಕ್ಕೆ ठराविक ಕೆಪಾಸಿಟಿ ठराविक ಮರ್ಯಾದ ಇದ್ಕಂತ ಪರಿಗ್ರಹ ಪ್ರಮಾಣ. ನಮ್ದತ್ತು ಏನು ಇಲ್ಲ, ಏನು ಏತಿ ಏನು ಕಾಣಿಸ್ಕತ್ತಿ ಏನು ಏತಿ ಟೀಕೆ ನಾನು ಹರ್ಕತ್ತಿಲ್ಲ. ಇದರಲ್ಲಿ ಎರಡು ಭಾವನಾ ಇದ್ದವು. ಯಾವುದ? ಮನೋಜ್ಞ ಮತ್ತು ಅಮನೋಜ್ಞ. ಅಂದರೆ ಯಾವುದು ತಮಗೆ ಮನಸ್ಸಿಗೆ ಪ್ರಿಯ ಸ್ಥಿತಿ ಇಷ್ಟ ಸ್ಥಿತಿ ಅದು ಮನೋಜ್ಞ ಅನ್ನೋದು. ಮತ್ತು ಯಾವ್ದು ತಮಗೆ ಮನಸ್ಸಿಗೆ ಅಪ್ರಿಯ ಸ್ಥಿತಿ ಅದಕ್ಕೆ ಅಮನೋಜ್ಞ ಅನ್ನೋದ. ಅಂದರೆ ಯಾವುದು ಪ್ರೀತಿಯ ಸ್ಥಿತಿ ಅದಕ್ಕೆ ಭಾಳ ತುಳಿದ್ಯಾನ ಅಮನೋಜ್ಞತನ ಢಕಲಿಸ್ಬಿಡೋದ. ಪರಿಗ್ರಹ ಇಂಥದ್ದು ಐತ್ಯ ಹಿಂಗೆ ಮಾಡೋದು ಇಲ್ಲ, ಎಲ್ಲ ಸಂಭಾಳಿಸ್ತು ಉಳಿದೈತಿ ಒಂದಿಲ್ಲ. ಏನಕ್ಕೆ ತಮ್ಮ ತೊಳಗಿದಾರು ತಮ್ಮ ಚಂದ ಅರ್ಸ್ತಾರನ್ನ ಕಂಡ್ರೆ ನಮ್ಮತ್ತೆ ಕೊಂಡ್ರೆ ನಮ್ಮತ್ತೆ ಕೊಂಡ್ರೆ ಇರಲಿ ನಾಳೆ ಬರಲು ಹೊಗಡೆ ಬಿಡಿ. ಇದೇನ ಸಾಮ್ಯ ಭಾವ ಇಡಬೇಕು. ತಿಳಿತಲ್ಲ? ಇದು ಪರಿಗ್ರಹದ ಏತಿ ತಿಳ್ಕೊರಿ. ಈ ಥರದಲ್ಲಿ ಅಂತರಂಗ ಪರಿಗ್ರಹ ಮತ್ತು ಬಾಹ್ಯ ಪರಿಗ್ರಹ ಇದು ಎರಡು ಭೇದ ಇದಾವೆ. ತಿಳಿತಾನ? ಮತ್ತು ಬಾಹ್ಯ ಪರಿಗ್ರಹ ಎಷ್ಟಿದವು? 10 ಇದ್ದವು. ಅಂತರಂಗ 14. ಆಯ್ತು. ಬಾಹ್ಯ ಪರಿಗ್ರಹವು ಯಾವಿದವು? ಟೈಮ್ ಆಗ್ತೈತೆ ಅಂತ ಹೇಳೋದ ನಮ್ಗೆ ಇಲ್ಲ ಐತ್ರಿ. ನಾವು ಒಂದು ಶುರು ಮಾಡಿದ್ವಿ ನೋಡ್ಕೊತಾಮ ಸರ್ ನೋಡಿ ಪೂರ್ಣ ಒಂದು ಯಾವ್ದಾರು ಕರೆಕ್ಟ್ ಆಗಬೇಕು. ಬಾಹ್ಯ ಪರಿಗ್ರಹ ನೋಡ್ತೀನಿ ಆಗ್ತೈತಿ ಅಷ್ಟ ಶಕ್ಯ ಇಲ್ಲ, ಅಶಕ್ಯ ಐತಿ. ನಿಮ್ದು ಹೇಳೋದು ಪದ್ಧತಿ ಬೇರೆ, ನಮ್ಮ ಪದ್ಧತಿ ಹೇಳೋದು ಬೇರೆ ಐತಿ. ಅಶಕ್ಯ ಗೋಷ್ಠಿ ಪೈಲ ಬಾಹ್ಯ ಪರಿಗ್ರಹ ತೋಳಿನೇ 10 ಇದಾವು. 10ದಾಗ ಪೈಲ ಏನೈತಿ? ಕ್ಷೇತ್ರ ಅಂದರೆ ಹೊಲಗಳು ಅಲ್ಲ. ಕ್ಷೇತ್ರ ಎಷ್ಟು ಇರಬೇಕು? ಒಂದು ಥರವಿಗೆ ಪರಿಮಾಣ ಠರಿಸ್ಬೇಕು. ಈಗ ನಮ್ಮ ತಮ್ಮಲ್ಲಿ ಎಷ್ಟು ಐತಿ? ತಮಗೊಂದು 5-10 ಎಕರೆ 5-8 ಎಕರೆ ಐತಿ. ತಮ್ಗೆ ಎಷ್ಟು ಸಾಕಾಗ್ತೈತಿ? 5-8 ಎಕರೆ ಸಾಕೈತಿ ಅಲ್ಲ. ಮತ್ತೆ ಒಂದು 2 ಬೇಕಾಯ್ತು ಟೀಕ್ ಒಂದು 2 ಕೊಟ್ಟು ಅಂದ್ರೆ ಸಾಕಲ್ಲ. ಇಲ್ಲ ಮತ್ತೆ ಯಾರು ಬದುಕಿ ನಡಿ ಬೇಕು ನಂಗೆ ಬೇಕು. ಇದು ಬೇಕು ಬಿಟ್ಟು ಬೇಕು ಬೇಕು ಬಿಡುದ ಹೌದಲ್ಲ. ಯಾತೊಳಗೆ ಸಾಕು ಅಂತಾರ ಅವ್ರಿಗೆ ಏನಂತಾರೋ ಬೇಕಂತಾರ ಅವ್ರಿಗೆ. ಇದು ತಿಳ್ಕೋಬೇಕು ಅಂತ. ಯಾಕೋ ಇಷ್ಟೊಳಗೆ ಸಮಾಧಾನ ಐತಲ್ಲ 8 ಮತ್ತು 10 ಮಾಡಿ ಸಾಕಲ್ಲ. ಅಂದರೆ ಪರಿಮಾಣ ಠರಿಸ್ಬೇಕು. ಎಷ್ಟು ಆಯ್ತಲ್ಲ ಸಾಕು. ಮತ್ತೆ ಎಷ್ಟು ಹುಡ್ಸ್ಯಾರ ಅಷ್ಟೇ ಅಲ್ಲ. ಯಾರಿಗೆ ನೋಡೋದೈತಿ? ಯಾರಿಗೆ ಧನ ಕೊಡೋದೈತಿ? ಇಲ್ಲ ಒತ್ತು ನಿಮ್ಗೊಂದು ಕಾಣಿ ಹೇಳಿದೆ ನಾನು ನೋಡ್ರಿ. ನಂಗೆ ದಂದಾಗ ಬಂತಂತ ಹೇಳಿ ಮಕ್ಕಳು ಯಾಕೆ ನಾನು ಮತ್ತೆ ಮರಿತಂದ್ರೆ ಹೋಗ್ತಿತ್ತು ಅದ. ಒಬ್ಬ ಊರದಲ್ಲೇ ಒಂದು ಕಾಣಿ ಆಗಿದ್ದು ಹೋಗ್ತೇವೆ. ಮಟ್ಟೆ ಶೇಟ್ ಸಾವ್ಕರಿದ್ರು. ಅವ್ರು ಎಷ್ಟು ಹೊಡ್ಸಿರೋಕೆ ಅವ್ರು ಕುತ್ತು ಮುಂದಿನ ಪಿಡಿ ಎಲ್ಲ ಕುತ್ತಿತ್ರ ಭೀ ಆಗೋದಿಲ್ಲ. ಎಷ್ಟು ಹೊಡ್ಸಿರೋ ಒಂದು ಭಾಳ ಕಷ್ಟಲಿ ಹೊಡ್ಸಿರೋ ಅವ್ರು ಹೊಡ್ಸಿರೋ. ಅವ್ರಿಗೆ ಒಬ್ಬ ಮಗ ಇದ್ದ ಅಂತ. ಮಗ ಏನು ಕಮ್ಮಿ ಐತಿ? ಹೊಡ್ಸೋದೇನು ಜರೂರಿ ಐತೇನ? ಪನಿ
ದೈವಯೋಗ ಹೆಂಗೈತಿ ನೋಡಿ, ಪಾಪ ಕರ್ಮ ಹೆಂಗೆ ಬರ್ತಿತ್ತು ನೋಡಿ, ಕರ್ಮದ ಹೆಂಗೆ ಥರ ಐತಿ ತಿಳ್ಕೊರಿ. ಅವ್ನು ಏನಂತ ಸಪ್ತ ವ್ಯಸನಿ ತಯಾರಾಗ್ತಾನೋ ತಿಳಿತಲ್ಲ. ಆಯ್ತ ಹುಡ್ಸ್ಕ ಭಾಳ ಟೈಮ್ ಹತ್ತೈತಿ. ಹಗ್ಸುದಿತ್ರ ಎಷ್ಟು ಇತ್ತು ಸಂಪತ್ತಿ ಇತ್ತು, ಒಂದು ರಾತ್ರಿಯಾಗ ಭೀ ಆಗ್ತಿತ್ತಿಲ್ಲ, ಎಲ್ಲ ಆಗತೈತಿ. ಅಂತ ಇವು ಸಪ್ತ ವ್ಯಸನಿ ಆಗಿನ ಇರ್ತಾವ. ಒಟ್ಟೆಲ್ಲ ಏನ್ ಇರ್ತದೆಲ್ಲ ಆಗ ಮಾಡ್ಕೋತ ಬಂದ. ಇವ್ರ ಮನುಷ್ಯನಾಗೆಲ್ಲ ವಿಚಾರ ಮಟ್ಟ ಸಿಡ್ಜಿಯಾಗ ಬರ್ಕೈತು. ದುಃಖಿ ಕಾಯಂ ದುಃಖಿ ಇರ್ತೀವಿ. ಏನು ಮಾಡೋದ, ಏನ್ರಿ ಹೇಳಬೇಕು, ಯಾರು ಅನ್ಬೇಕು. ಈ ರಾಮ್ ಒಬ್ಬ ಮೈಯಲ್ರ ಮನುಷ್ಯ ತೊಂದು ಬತ್ತಿ ಯಾರು ಮಾಡ್ಕೊಂಡ್ರಿ ಏನು ಮಾಡೋದಾ ಈ ವಿಚಾರದಲ್ಲಿ. ಅವ್ರು ಶಾಂತ ಇದ್ರು, ಯಾರು ನೋಡೋದು ಇನ್ನು ವಿಚಾರ ಮಾಡ್ಕೋತ. ಒಂದಿನ ಅವ್ರ ಮೂಳು ಇತ್ತು. ಮೂಳದಲ್ಲಿ ಹೌದ್ಮ್ಯಾಗ ಜಾಕ ಮಾಡಕತ್ತರು. ಅಂತ ಆಳಿದಾಗ ಇವ್ ಮಗ ತನ್ನ ಗಾಡಿ ತೊಗೊಂಡು ಬಂದ. ಮತ್ತು ಅಲ್ಲಿ ತಾಮ್ಸಿ ಹೋದ ಅಪ್ಪನ ಕಡೆ. ಅಪ್ಪ ನಂಗೆ ಈಗಿನೀಗ 1,00,000 ಅಂತಾರೇನು ಏನಂತೇಳಿ 1,00,000 ರೂಪಾಯಿ ನಂಗೆ ಬೇಕು ಈಗಿನೀಗ. ಆಯ್ತಪ್ಪ ಇನ್ಯಾನ ಇವು ಏತದ್ವಿ ಇನ್ನೆಲ್ಲ ಹಾಳು ಮಾಡ್ತಾ ಇನ್ನೇನು ಮಾಡೋದ. ಅವನ ಮನಸ್ಸಲ್ಲಿ ಶೇರ್ಜಿನ ಮನಸ್ಸಲ್ಲಿ ವಿಚಾರ ಬತ್ತು, ಏನು ಮಾಡಬೇಕು ಅಂತ. ಅವ್ರು ಒಂದು ವಿಚಾರ ಬಂದು ಏನು ಹೇಳು, ಈತವ ಹಿಂಗೆ 1,00,000 ರೂಪಾಯಿ ನಾ ಕೊಡ್ತೇನು, ಬಟ್ ನಂದು ಒಂದು ಶರ್ತ್ ಇಷ್ಟೈತಿ ನೀನು ನಂಗೆ 100 ಅಂದ್ರೆ ಏನು 100 ಅಲ್ಲ, 100 ತಂದು ಕೊಡೋದಾ. ಅದ್ರೊಳಗೆ ನಾವು ಹೊಡಿ ಈಗ ತಂದು ಕೊಡ್ತೇನೆ. ಹಂಗಿಲ್ಲಪ್ಪ, ನೀ ಆನೆ ತೊಳೆಯಿಂದ ಹಾಕ್ದೇನು 100 ತಂದು ಕೊಟ್ಟು ಯಾರೋ ಬಸಿತ್ತು ಅಂತ ಹಂಗಿಲ್ಲ ತಾನೆ. ಅರೆ ಹೆಂಗೆ, ನೀ ಸ್ವತಃ ದುಡ್ಡು ತಂದು ಕೊಡಬೇಕು. ಹೇಳ್ತಲ್ಲ, ಇದು ಹೇಳಿಲ್ಲಲ್ಲ ಕತೆ. ನೀವು ಸ್ವತಃ ದುಡ್ಡು ತಂದು ಕೊಡಬೇಕು. ಹಿಂಗಂತೀರಿ. ಯಾರೆಲ್ಲ ಹೋಗ್ತಾನೆ ನೋಡ್ತೇನೆ, ಈಗ ತೊಂದು ಕೊಡ್ತೇನೋ ನಿಮ್ಗೆ ಅಂತ ಹೋಗ್ತಾನ. ಊರಾಗ ಯಾರಿಗೆ ಕೆರೆಸ್ತಾನೋ ಮಟ್ಟೆ ಮಂದಿಗೆ ಇನ್ನು ಮೇಲೆ ಹಣ್ಣು ಕೆರೆಸಿತ್ತೆ ಕೊಡ್ಯಾರ. ಯಾರ ಇವು ಶೆಡ್ಜಿನ ಮಗ ಇವಂಗೆ ಯಾರು ಕೆಲಸ ಹೇಳ್ತಪ್ಪ, ಇವಂಗೆ ಬರ್ತಿತ್ರಿ ಇವಂಗೆ ಬರ್ತಿತ್ರಿ ಇವಂಗೆ ಕೆಲಸ ಹೇಳೋದು ಯಾನಮ್ಮ, ಇವಂಗೆ ಬರ್ತಿದ್ಯಾನ. ಇವಂಗೆ ಯಾರು ಹೇಳೋದು ದರ್ಸಲ್ಲ, ಯಾರು ವಿಚಾರ ಮಾಡ್ತಾನ. ಏನು ಮಾಡೋದ. ಸನಿಕ ನಿಮ್ಮ ರೈಲ್ವೆ ಸ್ಟೇಷನ್ ಐತಿ, ಎಲ್ಲೈತಿ ಕುಡ್ಚಿ ಅದು ಸನಿಕ ಐತಿ, ಎಲ್ಲಿ ದೂರ ಐತಿ. ಸ್ಟೇಷನ್ ಇರ್ತೈತಿ, ಅಲ್ಲಿ ಮಾಲ್ಗಾಡಿಗಳೆಲ್ಲ ತುಂಬ್ತಾರಲ್ಲ ಅಂತ. ಇವಂತ ಅಲ್ಲಿ ಇರ್ಬೇಕು ಕೆಲಸ, ಅಲ್ಲಿ ಹೋಗಬೇಕು ಅಂತ. ಇವತ್ತಂದು ಗಾಡಿ ಹೋಗ್ತಾ ಕಡೆ ಹೋಗಿ ಅಲ್ಲಿ ಹಮಾಲ ಅವ್ರು ಏನು ಹಮಾಲ ಅಂತಾರೆ, ಹಮಾಲಗಳೆಲ್ಲರ ಅದು ಬೂಗಿ ತುಂಬ್ತಿರ್ತಾರೋ, ಚೀಲಗಳು ತುಂಬ್ತಿರ್ತಾರೋ ಅಂತ. ಅಲ್ಲಿ ಅವ್ರಿಗೆ ಹೋಗಿ ಕೇಳ್ತಾನೋ, ಅಪ್ಪ ನಿಮ್ಮಲ್ಲಿ ಏನು ಕೆಲಸ ಐತಿ ಅಣ್ಣ, ಅರೆ ಏನು ಮಾಡ್ತೀನಿ ನೀನು, ನೀವು ಏನು ಹಿಡ್ರಿ ಅದನ್ನ ಮಾಡ್ತೇನು, ಏನು ಮಾಡ್ತೀವಿ ಇದು ಅಂದ್ಬಿಟ್ಟು. ಇವ 100 ಅಂದರೆ 100 ಇವು ಇಲ್ಲರೆ ಇವ ಚಿಲ್ಗಳಿದವು. ಇವು ಚಿಲ್ಗಳಿದ್ರೆ ಬೋಗಿದಾಗ ತುಂಬೋದ. ನಾನು ನಿಂಗೆ ಹುಡ್ಸ್ಕಿಡ್ತೇನು, ನಿಂಗೆ 100 ರೂಪಾಯಿನ ಕೊಡ್ತೇನು. ಆಯ್ತು ಇಂದ ಆಯ್ತಪ್ಪ ಕೆಲಸ ಆಯ್ತಂತ ಹ್ಞೂ ಅಂತಾನ. ಚಲ್ತೇನೋ ನಾ ಅಂದ. ಐದಾಗ ಇವಂಗೆ ಕೆಲಸದಂದು ಮಾಡೋದು ಗೊತ್ತೈತಿ. ಏನು ಒಟ್ಟು ಅಚ್ಚಿಗಿಂತ ಚೆಮ್ಮಿಗೆ ಚಿಕ್ಕಡೋಲಾಗ್ತಿದ್ದ. ಮತ್ತು ಇವು ಚಿಲ್ಗಳು ಎದ್ದು ಚಲೋದ ಅಂತ ಹೇಳಿ ಎದ್ದು ಎಟ್ಟಪ್ರೆ ಬಿದ್ದು ಎಟ್ಟಪ್ರೆ ಕಾಲು ಕಾಯಿಸ್ತು. ಕುಡಿ ಆಯ್ತು, ಅದಾಯ್ತು, ಟೀಚೆ ಹೊಡೆದು ಯಾನು ಎಷ್ಟು ಆಯ್ತು ರವಿ ಆಗಲಿ ಪರಿ 100 ರೂಪಾಯಿ ಹೊಡಿಸ್ಕೋಬೇಕಲ್ಲ. ಹೋದಲ್ರೆ 1,00,000 ಸಿಗ್ತಾವಲ್ಲ. ಮತ್ತು ದುಸರಿ ಕೆಲಸ ಭೀ ನಂಗೆ ಯಾಕೆ ಕೊಡಲ್ಲ. ಏನು ಮಾಡೋದ, ಯಾರು ಮಾಡ್ಕೋಬೇಕಲ್ಲ. ಇದು ಅಂಗ್ರಿಕೆಲ್ಲ ಹಾಂಗೆ ರಿಪೀಟ್ ಯಾವ ಹಂಗೆ ದಂಧೆ ಮಾಡೋಲ್ಲ ಅಂತಾಗೆಲ್ಲ ಆಗಿತ್ತಲ್ಲ. ಅಂಗಡಿ ಯಾವ ಬಿದ್ದಿ ಟಪ್ರೆ ಬಿದ್ದದ, ಅದಕ್ಕೆ ಗತಿನೇ ಇಲ್ಲ. ಕೆಲಸ ಹೋಗಿ ಮಾಡಿದ್ರೆ ಸರಿ ಸವಯಲ್ಲಿ ಅದು. ಯಾರು ಮಾಡಿಸಿ ಒಟ್ಟು ಒಮ್ಮೆ ಹಿಡ್ದಿದ್ದು ಅದು ಯಾರು ಮಾಡಿಸಿ ಒಟ್ಟು ಬಿಡಿಸ್ತಾಕ ಆಗ ಮಾಡಿದ್ವು ಅವನು. ಆಯ್ತು ಸಮಾಧಾನ ಆಯಿತು. ತಗಪ್ಪ ನನ್ನ 100 ರೂಪಾಯಿ ತೊಗೊಂಡ ಪಟ್ಟ ಪೈಲ ಮನೆ ಕಡೆ ಬಂದ. ಯಾರಿಗೆ ಗಟ್ಟಿ ಬೀಳಲ್ಲ. ಪೈಲ ಉಣಕ್ಕೆ ಹಾಕಿರ ಉಣಕಿ ಯಾರು ಏತದ ಹೋಗಿ ಪೈಲ ಮಲ್ಕೊಂಡೆ ಬಿಟ್ಟ. ಸರಿ ಕೆಲಸ ಗೊತ್ತಿಲ್ಲ ಶರೀರ ಬೆನಿತ್ಲ ಶರೀರ ಹೋಗಿ ಮಲ್ಕೊಂಡ್ ಬಿಟ್ಟ ಅಂತ. ಹರಿವತ್ತ ಇವ್ರು ಎದ್ದ ಇವು ಲೇಟ್ ಎದ್ದ ಚಲೋ
ಎಂಟು ಬಡಿ ಗೆದ್ದ 8 ಬಡಿ ಗೆದ್ದ ಎದ್ದಾವ್ರು ಪೈಲ ಅಪ್ಪ ಕೊಡಲ್ದಾರ ಪೈಲ ನೋಡಿ ಕಾರಣ ₹1,00,000 ಕೊಡ್ತೀರ ₹100 ಕೊಡೋದ ಮಾಡಿ ತೊಗೊಳೋದ ತೊಗೊಂಡು ₹100 ತೊಗೊಂಡು ನೋಡ್ತಾರೆ ಇಲ್ಲ ಮನ್ಯಾಗ ಅವು ಕೇಳಿಸ್ತಾರು ಎಲ್ಲಿ ಹೋಗಿದಾರು ಅರೆ ಹೋಗಿದಾರು ಮೊಳ ಕುಡಿದಿದ್ದಾರೆ ಅಲ್ಲಿ ಇರಬೇಕು ಅಂತ ಇಲ್ಲರಿ ನೀವು ಹೋಗ್ತಾನ ಆ ಕಡೆ ಹೋಗ್ತಾ ತಗೋರಿ ₹100 ತಗೋರಿ ನೀವು ಹೇಳಿರಿ ಅದು ಹೊಡಿಸ್ತೇನೆ ನಾನು ತಗೋರಿ ಅವ್ರು ನೋಡ್ತಾರೋ ಅವ್ನ ಶರ್ಟ ಅವ್ನ ಬಿತ್ತಿಂದ ಕುಡಿಗೆ ಹತ್ತಿಂದ ಕಪ್ಪಗೆ ಹತ್ತಿಂದ ಅದೆಲ್ಲ ಕಾಣ್ತಿತ್ಲ ಇವು ಖರೆ ದೊಡ್ಡದು ಬೈಂದ ಅದು ಇವು ಅದ್ರ ಸಿವೆ ಈ ರೊಕ್ಕ ಇವು ತಂದಿಲ್ಲ ಇದು ತಿಳಿತೈತಿ ತೋತಾರ ಅವರು ₹100 ತೋತಾರು ಅಲ್ಲೇ ಬಾಯಿ ಇರ್ತಿದ್ದಲ್ಲ ಬಾಯಾಗ ಚೆಲ್ ಬಿಡ್ತಾರೆ ಏನು ಮಾಡ್ತಾರೋ ಬಾಯಾಗ ಚೆಲ್ ಬಿಡ್ತಾರೋ ಚೆಲ್ಲ ಹೊಡೆದು ಇವ್ ಲಾಲ್ ಹೊಡಕ್ಕಾಗ್ತಾ ಲಾಡ್ ಹೊಡಕಾತ ಅಲ್ಲಿ ಕಟ್ಕೊಂತ ಹೋತ ಬಡಿಕೋತ ಅರೇ ರೇ ತಾಮ್ಸಪ್ಪ ತಾಮ್ಸ್ ಇದು ಏನು ಮಾಡಕದಿ ನಾ ಎಷ್ಟು ದುಡ್ದ್ಯಾನ 100 ಹಿಡಿಕೋ ಉಡ್ಸ್ಕ ಎಷ್ಟು ದುಡ್ಯಾನ ನೀನು ನೋಡ್ರಿ ಇದು ನಂದೆಲ್ಲ ಇದೇನಂತಾರೆ ಇದು ಎರಡು ಗುಡಿಗೆಗಳು ಹೊಡೆದವು ಇದು ಕಪ್ಪಾಳು ಹೊಡೆದು ಇದು ಕೈ ಗುಟ್ಗೆ ಎಲ್ಲ ಸರಿಸಿದವು ಏನು ಇದು ವಿಚಾರನೂ ನೋಡಿದ್ದೀನಿ ನಾ ₹100 ಕೊಟ್ಟರೆ ತೊಗೊಂತೀವಿ ಮತ್ತೆ ಭಯಂಕ ಚೆಲ್ಲಿಬಿಟ್ರಿ ನಿಮ್ಗೆ ಈಗ ತಿಳಿತಿದ್ದೇನೆ ಈ ಥರದ್ದು ಜರ ದಮ್ಮು ಅಪ್ಪ ದಮ್ ಇದು ನಿಂಗೆ ₹100 ಭಯಂಕ ಚೆಲ್ಲಾಗಿಟ್ಟು ನಿಂಗೆ ಸಿಟ್ಟು ಬತ್ತು ನೀವು ಊಟದಿಂದ ಎಷ್ಟು ನಾನು ರೊಕ್ಕ ಹಾಳು ಮಾಡಿದೆ ಮತ್ತು ಈಗ ₹1,00,000 ಬೇಡ್ಕದಿ ಈಗ ನಂಗೆ ಎಷ್ಟು ಸಿಟ್ಟು ಬರಬೇಕು ನಾ ಎಷ್ಟು ನಂಗೆ ತ್ರಾಸ ಆಗ್ಯಾದತ್ತು ಅಷ್ಟು ಹುಡ್ಸಕ ತಿಳ್ಕೊ ಇದು ಪರಿಗ್ರ ಸೊಪ್ಪೆ ಐತ್ಯಾನ ಈ ಸೊಪ್ಪೆಲ್ಲ ಹುಡ್ಸೋದ ಸ್ವತಃ ದುಡಿದು ಹುಡ್ಸೋದೈತ್ರ ಒಂದು ದುಡ್ಡು ಐತ್ರಿ ಒಂದು ಕಾಯಿಲೆಗತ್ಲೆ ಕಾಣಿಸ್ತೈತಿ ಮತ್ತು ದುಸಿರ್ದವ್ದು ಇತ್ತಂದ್ರೆ ನಮ್ಮ ₹100 ಇದ್ರೆ ಕಸ್ಪಾಟ್ಗತ್ಲೆ ಕಾಣಿಸ್ತು ನಿಂಗೆ ದುಡ್ದೆಲ್ಲ ಗೊತ್ತೈತ್ಯಾನ ಗೊತ್ತಿಲ್ಲ ಅತ್ತನಿ ಇಲ್ರಿ ನಂಗೆ ಈಗ ದುಡ್ದಿನ ಒಂದು ₹100 ಹುಡ್ಸಿದಿ ಮತ್ತು ಇಲ್ಲಿ ನಂಗೆ ಬಡಿಗೆ ಬಂದು ಒಂದು ₹100 ನಾನು ನಿಂಗೆ ಎಷ್ಟಪ್ರಿ ಬಡಿಬೇಕಪ್ಪ ನಾ ಎಷ್ಟಪ್ರಿ ನಿಂಗೆ ಬಡಿಬೇಕು ಅರೇ ಈ ಪರಿಗ್ರ ನಿಂಗೆ ಸೊಬತ್ತು ಬರೋಲ್ಲ ಇದೆಲ್ಲ ಬಿಟ್ಟು ಹೋಗೋದೈತಿ ಇದು ತಿಳ್ಕೊ ಏನು ಮಾಡ್ರಿ ಏನಾಗ್ತೈತಿ ಧರ್ಮದಲ್ಲಿ ಬಾ ಧರ್ಮದ ಅಭ್ಯಾಸ ಮಾಡು ಎಲ್ಲ ಸಂಸ್ಕೊ ಮತ್ತು ಈ ಸರಳದ್ದು ಜರ ನೋಡೋದು ವಾಗ್ಲಿಕ್ಕೆ ಏನಂತಾರದ್ಕ ಹ್ಯಾಬಿಟ್ ನಿಮ್ದೆಲ್ಲ ಚಲೋ ವಾಗ್ಲಿಕ್ಕೆ ಮಾಡ್ರಿ ಅಂತ ಅವ್ನು ಹೇಳ್ತಾನು ಅವ್ನು ತಲೆಯಾಗ ಉರಿ ಆಗ್ತೈತಿ ಅವ್ನು ತಿಳಿತಾನು ನಾ ಏನು ಮಾಡ್ನು ₹100 ಕೊಡಕ್ಕೆ ನಂಗೆ ಎಷ್ಟು ಕಷ್ಟ ಬಿದ್ದಿತ್ತು ನಮ್ಮ ಅಪ್ಪ ಎಷ್ಟು ಕಷ್ಟ ಮಾಡ್ಯಾದರು ಅವ್ನು ತಲೆಯಾಗ ಉರಿ ಆಯಿತು ಅವ್ನು ಧಾರ್ಮಿಕ ಮಾರ್ಗ ಹತ್ತಿದ ಎಲ್ಲ ಬಿಟ್ಟು ಕೊಟ್ಟ ವ್ಯಸನಗಳ ಅರೇ ಇದು ಪರಿಗ್ರ ಭಾಳ ಕೆಟ್ಟ ಐತಿ ಪುಕ್ಕಡ್ ಸಿಕ್ತು ಈ ಹೆಂಗೆ ಬೇಕು ಹೆಂಗೆ ಮಾಡ್ತೈತಿ ಅದು ಮಾಡಕ್ಕೆ ಹಚ್ತೈತಿ ಒಂದು ಸತ ಕಷ್ಟ ಮಾಡ್ರಿ ಆ ಥರದ ಪರಿಗ್ರ ಆ ಥರ ಕಿಮ್ಮತ್ತು ಅದೆಲ್ಲ ತಿಳಿತೈತಿ ಇಲ್ರ ತಿಳಿಯನಿಲ್ಲ ತಿಳಿಸಲ್ಲ ಮುಂದೆ ಮತ್ತೆ ಮುಂದೆ ಹೇಳ್ದೇವ ಏನು ಆಯಿತು